8 ವರ್ಷಗಳಿಂದ ಮಂದಗತಿಯಲ್ಲಿ ಕಾಮಗಾರಿ, ಗ್ರಾಮಸ್ಥರ ದೂರು, ಅಧಿಕಾರಿಗಳ ಪರಿಶೀಲನೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಹಂಪಸಂದ್ರ ಗ್ರಾಮದಲ್ಲಿ ನಿರ್ಮಾಣವಾಗುತ್ತಿರುವ ಅಂಬೇಡ್ಕರ್ ಭವನ ಕಾಮಗಾರಿ ಅತಿ ಮಂದಗತಿಯಲ್ಲಿ ಸಾಗುತ್ತಿರುವುದರ ಬಗ್ಗೆ ಗ್ರಾಮಸ್ಥರು ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ದೂರು ನೀಡಿದ್ದರು. ಈ ದೂರಿನ ಹಿನ್ನೆಲೆಯಲ್ಲಿ ಜೂನ್ 2ರಂದು ಪ್ರಸ್ತುತ ದಿನಾಂಕ ಜೂನ್ 2, 2025ರಂತೆ ಅಧಿಕಾರಿಗಳ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಸ್ಥಳದಲ್ಲಿ ಉಪಸ್ಥಿತರಿದ್ದ ಗ್ರಾಮಸ್ಥರು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಅಂಬೇಡ್ಕರ್ ಭವನದ ಕಾಮಗಾರಿ ಹಲವು ವರ್ಷಗಳು ಕಳೆದರೂ ಮುಕ್ತಾಯವಾಗಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ತಕ್ಷಣ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕೆಂದು ಒತ್ತಾಯಿಸಿದರು. ಈ ಕುರಿತು ಮಾತನಾಡಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಇಒ ನಾಗಮಣಿ, ಸುಮಾರು 5 ವರ್ಷಗಳಿಂದ ಹಂಪಸಂದ್ರ ಗ್ರಾಮದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಕಾಮಗಾರಿ ಮಂದಗತಿಯಲ್ಲಿ ಸಾಗುತ್ತಿದೆ. ಈ ಬಗ್ಗೆ ಗ್ರಾಮಸ್ಥರು ಮತ್ತು ದಲಿತ ಮುಖಂಡರು ದೂರು ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಯ ಬಗ್ಗೆ ಮಾಹಿತಿ ಪಡೆದಿದ್ದೇವೆ. ಮೇಲಧಿಕಾರಿಗಳೊಂದಿಗೆ ಚರ್ಚಿಸಿ 1 ವಾರದೊಳಗೆ ಈ ಸಮಸ್ಯೆಯನ್ನ ಬಗೆಹರಿಸಲು ಕ್ರಮ ಕೈಗೊಳ್ಳುತ್ತೇವೆ. ಶೀಘ್ರದಲ್ಲೇ ಕಾಮಗಾರಿ ಪೂರ್ಣಗೊಳಿಸಿ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮಗಳು ನಡೆಯುವಂತೆ ಮಾಡುತ್ತೇವೆ ಎಂದು ಭರವಸೆ ನೀಡಿದರು. ಜೆಎನ್ ಕೃಷ್ಣಾರೆಡ್ಡಿ, ಜಿಕೆ ನ್ಯೂಸ್ ಕನ್ನಡ, ಗುಡಿಬಂಡೆ. ನಿಮಗೆ ಇಂಟಿಮೇಷನ್ ಇವ್ರು ಕೊಡ್ಬೇಕಿತ್ತಪ್ಪ, PRD ಅವರು. ಸರಿ, ನಾನೇ ಇವಾಗ PRD ಅವ್ರು ಕೊಟ್ಟಿಲ್ಲ, ನೀವು ಹೇಳ್ತಿರೋದು ಇರ್ಬೋದು, ಅವರು ಅದೇ ಹೇಳ್ತಾರೆ, ನಾವು ಕೊಟ್ಟಿಲ್ಲ ಮೇಡಮ್ ಅಂತಾನು ಹೇಳ್ತಿದ್ದಾರೆ. ಬಟ್ ನೀವು ಇಲ್ಲಿ ಬಂದ್ಬಿಡಿ, ನಾನೇ ಹೇಳ್ತಿದ್ದೀನಲ್ಲ, ಬಂದ್ಬಿಡಿ ಇರ್ತೀನಿ ನಾನು. ನೀವು ಹಾಫ್ ಅನ್ ಅವರ್ ಅಂತಿರಲ್ಲ ಹಂಸಂದ್ರಕ್ಕೆ, ನಾನು ಹಾಫ್ ಅನ್ ಅವರ್ ಖಂಡಿತ ಕಾಯಕ್ಕೆ ನಂದೇನು ತೊಂದರೆ ಇಲ್ಲ. ಇಡೀ ಟೀಮ್ ನಾವು ಕಾಯ್ತೀವಿ. ಇರ್ಲಿ ಪರವಾಗಿಲ್ಲ, ಬನ್ನಿ ಇಲ್ಲಿ ಬಂದ್ಬಿಡಿ. ಆಯ್ತು, ಏನಾಗ್ತಿದ್ದೀರಿ? ಎಡಬ್ಲಿ ಇದ್ರೆ ಇಷ್ಟು ಜನಕ್ಕೆ ಏನು ಉತ್ತರ ಕೊಡ್ತೀರಪ್ಪ? ಎಲ್ಲಿದ್ದಾರಪ್ಪ ಅವ್ರಿಗೆ ಹೇಳಿದ್ರೆ? ಎಡಬ್ಲಿ ಎಲ್ಲಿದ್ದಾರೆ, ಕಾಂಟ್ರಾಕ್ಟ್ ಎಲ್ಲಿದ್ದಾರೆ, ಚಾವಿ ಎಲ್ಲಿದೆ, ಇದ್ರ ಕೀ ಎಲ್ಲಿದೆ? ಪಬ್ಲಿಕ್ ಇನ್ಕನ್ವೆನ್ಸ್ ಮಾಡ್ತೀರಾ? ಜೊತೆಗೆ ಪಬ್ಲಿಕ್ ಅಷ್ಟು ಜನ ಸೇರ್ತಾರೆ, ಅವ್ರ ಟೈಮಿಗೂ ಬೆಲೆ ಇಲ್ಲ. ಅವ್ರು ಇವತ್ತು ಬೇರೆ ಕೆಲಸ ಮಾಡ್ಬೋದಾಗಿತ್ತಲ್ವಾ? ನಾವು ಅಧಿಕೃತವಾಗಿ ನಿಮಗೆ ಕಳಿಸಿದಾದ್ಮೇಲೆ ಅದಕ್ಕೆ ಫಾಲೋ ಅಪ್ ಮಾಡ್ಬೇಕಲ್ವಾ? ಇವಾಗ ನೋಡಿ, ನಮಗ ಶ್ರೀನಿವಾಸ್ಗೆ ನಾವು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಂಸಂದ್ರ ಹೆಡ್ ಕ್ವಾರ್ಟರ್ ಅಲ್ಲಿ ಹಲವು ಸುಮಾರು 5 ವರ್ಷಗಳಿಂದ ಏನು ಅಂಬೇಡ್ಕರ್ ಭವನ ನಿರ್ಮಾಣ ಸ್ಥಗಿತವಾಗಿತ್ತು. ಆ ನಿಟ್ಟಿನಲ್ಲಿ ವಿವಿಧ ಇಲಾಖೆಯವರು, ಅಂದರೆ ಸಮಾಜ ಕಲ್ಯಾಣ ಇಲಾಖೆ AD ಅವರಾಗ್ಬೋದು, ಅಥವಾ PRD ಅವರು, AWL ಅವರು ನೂತನವಾಗಿ ಜಾಯ್ನ್ ಆಗಿದ್ದಾರೆ ಅವರು, ಮತ್ತು ಗ್ರಾಮ ಪಂಚಾಯತ್ PDO ಅಧ್ಯಕ್ಷ, ಉಪಾಧ್ಯಕ್ಷರು, ವಿವಿಧ ಮೆಂಬರ್ಸು, ಮತ್ತು ದಲಿತ ಸಂಘದ ಮುಖಂಡರು ತುಂಬ ಜನ ಜಾಯ್ನ್ ಆಗಿದ್ದಾರೆ. ಇಲ್ಲಿ ನಮಗೂ ವಿಷಾದ ಇದೆ, 5 ವರ್ಷ ಬಾಕಿ ಇದೆ ಅಂತೇಳಿ ಅಂತ. ಈ ವಿಚಾರದಲ್ಲಿ ನಾವು ಕೂಲಂಕುಷವಾಗಿ ಯಾವ ಕಾರಣದಿಂದಾಗಿ ನಿಂತಿತ್ತು, ಮತ್ತು ಇದನ್ನು PRD ಅವರು, AWL ಅವರಿಗೆ ನಮ್ಮ ಕಡೆಯಿಂದ ಸೂಚನೆ ಇದೆ, ಶೀಘ್ರವಾಗಿ 1 ವಾರದಲ್ಲಿ ಈ ವಿಚಾರವಾಗಿ AWL ಅವ್ರ ಹತ್ರ ಮಾತಾಡಿ ಈ ಒಂದು ಇಲಾಖೆಯಲ್ಲಿ ಕಾನೂನಲ್ಲಿ ಯಾವ ನಿಟ್ಟಿನಲ್ಲಿ ನಾವು ಸಾಲ್ವ್ ಮಾಡ್ಬೋದು. ಉದಾಹರಣೆಯಾಗಿ GST ಅಳವಡಿಸಿಲ್ಲ ಎಸ್ಟಿಮೇಟಲ್ಲಿ ಅಂತ ಹೇಳಿದ್ದಾರೆ. ಹಾಗೆ ಅದು SR ರೇಟ್ಸ್ ರಿವೈಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಕಾಂಟ್ರಾಕ್ಟ್ರು. ಈ ವಿಚಾರದೊಳಗಡೆ ಅವ್ರಿಗೆ AWL ಅವ್ರ ಜೊತೆ ಮಾತಾಡ್ಕೊಂಡ್ಬಿಟ್ಟು ಅಕಸ್ಮಾತ್ ಅವ್ರಿಗೇನಾದರೂ ಕಾಂಟ್ರಾಕ್ಟರ್ಗೆ ಪೇಮೆಂಟ್ ಕೊಡೋದ್ರ ವಿಚಾರ ಅದು ಕೂಲಂಕುಷವಾಗಿ ಎಲ್ಲ ವಿವಿಧವಾಗಿ ಅದನ್ನು ಸಾರ್ಟ್ ಔಟ್ ಮಾಡಿಕೊಂಡು ನಮಗೆ ಈ ಒಂದು ಅಂಬೇಡ್ಕರ್ ಭವನ ಸಂಪೂರ್ಣವಾಗಿ ಕಂಪ್ಲೀಟಾಗಿ ಇಲ್ಲಿ ಒಂದು ಗ್ರಂಥಾಲಯ ನಡೆಯೋದೇ ಆಗಲಿ, ಅಥವಾ ಟ್ಯೂಷನ್ಸ್ ನಡೆಯೋದೇ ಆಗಲಿ, ಅಥವಾ ಮದುವೆಗಳು ಕಾರ್ಯಕ್ರಮಗಳು ನಡೆಯುವ ನಿಟ್ಟಿನಲ್ಲಿ ತಯಾರಾಗಬೇಕು ಅನ್ನೋ ಒಂದು ನಾವು ಸೂಚನೆ ಕೊಟ್ಟಿದ್ದೇವೆ. ಈ ನಿಟ್ಟಿನಲ್ಲಿ ಅವರು ಕೂಡ ಪ್ರಯತ್ನ ಮಾಡ್ತೇನೆ, 1 ವಾರದೊಳಗಡೆ ನಾನು ಒಂದು ಅಂತಿಮವಾಗಿ ಸೊಲ್ಯೂಷನ್ಸ್ ತಿಳಿಸ್ತೇವೆ ಅಂತ ಹೇಳಿದ್ದಾರೆ. ಸೊ ಎಲ್ಲರೂ ಭರವಸೆ ಇಟ್ಕೊಂಡಿರಿ. ಇಲಾಖೆಯಲ್ಲಿ ಬದಲಾವಣೆ ಆಗ್ತಾ ಇದೆ, ಅಧಿಕಾರಿಗಳು ಬದಲಾವಣೆ ಆಗ್ತಾ ಇದ್ದಾರೆ. ಆದರೆ ಒಂದು ಟೈಮ್ ಅಂತೇಳಿ ಬಂದಿದೆ ಅಂತ ಭಾವಿಸ್ತೀನಿ. ಇವಾಗ ಅಂತಿಮ ಘಟ್ಟಕ್ಕೆ ಬಂದಿದೆ. ಸೊ ಈ ಖಂಡಿತ ಒಂದು 6 ತಿಂಗಳೊಳಗಡೆ ಈ ಒಂದು ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಭವನದಲ್ಲಿ ನಿರ್ಮಾಣ ಕಂಪ್ಲೀಟ್ ಆಗಿಬಿಟ್ಟು ಒಳ್ಳೆ ಕಾರ್ಯಕ್ರಮ. ನಾನು ಅವತ್ತಿನ ದಿನ ಬಂದು ಕೂಡ ಈ ಒಂದು ಪ್ರೆಸ್ ಮೀಟ್ ಏನು ಕೊಡ್ತಾ ಇದ್ದೀವಿ ಅಂಥ ದಿನ ಬರಲಿ ಅಂತ ನಾನು ಕೂಡ ದೇವರನ್ನು ಪ್ರಾರ್ಥಿಸ್ತೀನಿ. ಥ್ಯಾಂಕ್ ಯು. ಇಲ್ಲಿ ಆಗಮಿಸಿ ಈ ಒಂದು ಕಾಮಗಾರಿಯನ್ನು ಶೀಘ್ರದಲ್ಲಿ ಪ್ರಾರಂಭಿಸಬೇಕಂತ ನಮಗೆ ಭರವಸೆ ಕೊಟ್ಟಿರ್ತಾರೆ. ಆ ಭರವಸೆ ತಕ್ಕಂತೆ ಕೆಲಸ ನಡೆದೇ ಇದ್ದಲ್ಲಿ ಮುಂದಿನ ಕ್ರಮ ನಾವು ಜರುಗಿಸುತ್ತೇವೆ ಮತ್ತು ಮುಂದಿನ ಒಂದು ಗಂಭೀರವಾದಂಥ ಹೋರಾಟ ಮತ್ತು ಪ್ರತಿಭಟನೆಯನ್ನು ನಾವು ಸಂಬಂಧಪಟ್ಟ ಅಧಿಕಾರಿಗಳ ಮುಂದೆ ನಾವು ತೆಗೆದುಕೊಳ್ಳುತ್ತೇವೆ ಮುಖಾಂತರ ನಾವು ಮಾತಾಡ್ತೇವೆ.
ಆ ರೀತಿ ನಡ್ಕೊಂಡಿದ್ದು ಕಾಮಗಾರಿ ಎಲ್ಲ ಮುಗಿತಾ ಇತ್ತು. ಡಿ ಸಿಗೆ ಅವರು ಗೌರವ ಕೊಡಲ್ಲ. ಯಾರು ಡಿ ಸಿ ಏನು ಮಾಡ್ಕೊಂತ ನಾನು ಮಾತಾಡ್ತಾರೆ. ಡಿ ಸಿ ಕೂಡ ಲೆಕ್ಕಕ್ಕಿಲ್ಲ. ಡಿ ಸಿಗೆ ಅವಮಾನ ಆಗ್ತಾ ಇದೆ. ಡಿ ಸಿ ಕೊಟ್ಟ ಭರವಸೆ ಉಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅವ್ರ ಅಧೀನಾಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು, ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.